ಕೊಡುತ್ತದೆ. ಆದರೆ ಒಂದು ವೇಳೆ ಈ ಒಂದು ನಡೆಯನ್ನು ಸಮಾಜದ ಏನು ನಮ್ಮ ಚಿಂತನೆ ಇದೆ, ಸಮಾಜದ ಹಿತ ಇದೆ, ಒಂದು ವೇಳೆ ಸಮಾಜದ ಈ ಒಂದು ಚಿಂತನೆಯನ್ನು ಮರೆತರೆ ಅನ್ಯಾಯ ಮಾಡೋ ಕಳಕಳಿ ಇದೆ, ವಿನಂತಿ ಇದೆ, ಅದನ್ನು ಸಂಪೂರ್ಣವಾಗಿ ಪರಿಗಣಿಸಬೇಕು. ಇಲ್ಲವಾದಲ್ಲಿ ಈ ಸಮಾಜಕ್ಕೆ ಅನ್ಯಾಯ ಆದಂಥ ಕೆಲವಾದಿ ಸಮುದಾಯಕ್ಕೆ MLC ಕೊಡಬೇಕು ಅಂತ ತಿಳ್ಕೊಂಡು ನಾವು 2024ಕ್ಕೆ ಹೇಳಿದ್ದೇವೆ. ಈಗಾಗಲೇ ಮೊದಲಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದೇವೆ. ಈಗಾದರೂ ಸಹಿತ DK ಶಿವಕುಮಾರ್ ಅವರಿಗೆ ಒತ್ತಾಯಪಡಿಸಿ ಕೆಲವಾದಿ ಬಲ್ಲ ಸಮುದಾಯದವರಿಗೆ ಒಂದು MLC ಕೊಡಬೇಕು ಅಂತಕ್ಕಂಥ ಒತ್ತಾಸೆಯನ್ನು ನಾವು ಅವರಿಗೆ ಹೇಳ್ತಾ ಇದ್ದೇವೆ. ಯಾರಾದರೂ ಒಬ್ಬರಿಗೆ MLC ಕೊಡಬೇಕು ಅಂತಕ್ಕಂಥ ನಮ್ಮ ಬೇಡಿಕೆ. ಐ ಆಮ್ ನಾಟ್ ಪರ್ಟಿಕ್ಯುಲರ್ ಅಬೌಟ್ ಎನಿ ಇಂಡಿವಿಜುವಲ್. ಯಾರಿಗಾರೇ SC ಬಲಗೈ ಸಮುದಾಯದವರಿಗೆ ಕೊಡ್ರಿ ಅಂತ ಹೇಳ್ಕೊಂಡು ಐ ಆಮ್ ಸ್ಟ್ರಾಂಗ್ಲಿ ಇನ್ಸಿಸ್ಟಿಂಗ್ ಟು ದ ಕಾಂಗ್ರೆಸ್ ಹೈಕಮಾಂಡ್. ಇಲ್ಲ ಅವ್ರಿಗೆಲ್ಲ ಗೊತ್ತಿದೆ, ಮತ್ತೊಂದು ಬಿಟ್ಟು ಅವ್ರಿಗೆ ಇಲ್ಲ ಅಲ್ಲ ಅವ್ರಿಗೆ ಗೊತ್ತಿದೆ, ಅವ್ರಿಗೆಲ್ಲ ಗೊತ್ತಿದೆ. ಹಾಂ, ಬಲಗೈ ಸಮುದಾಯದವ್ರಿಗೆ ಕೊಡಬೇಕು. ಯಾರು ಯೋಗ್ಯ ಅದಾರೋ ಅವ್ರಿಗೆ ಕೊಡಿ, ಯಾರು ಯೋಗ್ಯದ ಅವ್ರಿಗೆ ಕೊಡಲಿ, ಕೊಡ್ರಿ. ಅವ್ರಿಗೆ ಅಂತ ಏನಿಲ್ಲ. ಇಲ್ಲ, ಪತ್ರಿಕಾ ಮಾಧ್ಯಮದವರಿಗೆ FC ಮಹದೇವಪ್ಪ ಆ್ಯಂಡ್ ಪ್ರಸಾದ್ ಅಬ್ಬಯ್ಯ ಈ ರಾಜ್ಯ ಕಂಡ ಶ್ರೇಷ್ಠ ರಾಜಕಾರಣಿಗಳ, ದಲಿತ ಬಲಗೈ ಸಮುದಾಯದ ಶ್ರೇಷ್ಠ ರಾಜಕಾರಣಿಗಳ ಒಂದು ಸಾಲಿನಲ್ಲಿ ಇರ್ತಾರೆ. ಈಗ ಈ ರಾಜ್ಯದಲ್ಲಿ ಸುಮಾರು 80% ದಲಿತರು, ಅಂದರೆ 80 ಲಕ್ಷ SC ಬಲ ಸಮುದಾಯದವರಿದ್ದು ಅವ್ರಿಗಿನ್ನೂ 2 ಪ್ರಾತಿನಿಧ್ಯ ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದಲ್ಲಿ ಇನ್ನೂ 2 ಪ್ರಾತಿನಿಧ್ಯ ಕೊಡಬೇಕು. ಹಾಗೆ ತಿಳ್ಕೊಂಡು ನಾವು ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೂ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ, ರಾಹುಲ್ ಗಾಂಧೀಜಿಯವರಿಗೂ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಅವರಿಗೆ ಆಗ್ರಹ ಪಡಿಸ್ತಾ ಇದ್ದೇವೆ. ಡಾಕ್ಟರ್ ಮಹದೇವಪ್ಪ ಅವರು ಕಳೆದ 30-35 ವರ್ಷಗಳಿಂದ ದಲಿತ ಬಲ ಸಮುದಾಯದವರೇ ಇರಲಿ, ಎಡ ಸಮುದಾಯದವರೇ ಇರಲಿ, ಎಂಟೈರ್ ಅಸ್ಪೃಶ್ಯ ಜನಾಂಗಕ್ಕೆ ಅವರದ್ದು ಕಾಂಟ್ರಿಬ್ಯೂಷನ್ ಏನದು ಅನನ್ಯ. ಈ ರಾಜ್ಯದಲ್ಲಿ PWD ಮಂತ್ರಿಗಾಗಿ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಾಗಿ ಅನೇಕ ಜನಹಿತ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಈ ಶೋಷಿತ ವರ್ಗಕ್ಕೆ, ವಿಶೇಷವಾಗಿ ಶೋಷಿತ ವರ್ಗಕ್ಕೆ ಒಂದು ಅವೇಕನಿಂಗ್ ಕೊಟ್ಟಂಥ ಮಹಾನ್ ವ್ಯಕ್ತಿ. B ಬಸವಲಿಂಗಪ್ಪ ನಂತರ ಈ ರಾಜ್ಯದಲ್ಲಿ SC ಬಲ ಸಮುದಾಯದಕ್ಕೆ, ಬಲ ಸಮುದಾಯದವರ ಪರವಾಗಿ ಧ್ವನಿಯಾಗಿ ನಿಂತಂಥ ಡಾಕ್ಟರ್ ಮಹದೇವಪ್ಪನವರು, ಅವರು ಮೊದಲನೇ ಲಿಸ್ಟ್ನಲ್ಲೇ ಮಂತ್ರಿ ಸ್ಥಾನದ ಪ್ರಾಧಾನ್ಯತೆ ಸಿಗಬೇಕಾಗಿತ್ತು. ರಾಜಕೀಯ ಕಾರಣಾಂತರಗಳಿಂದ ಅದು ಆಗಿಲ್ಲ. ಇನ್ನಾದರೂ ಸಹಿತ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತು 2ನೇ ಲಿಸ್ಟ್ನಲ್ಲಿ ಅವರಿಗೂ ಹುಬ್ಬಳ್ಳಿ ಅಸೆಂಬ್ಲಿ ಸೆಗ್ಮೆಂಟ್ಗೆ 3 ಬಾರಿಯಾಗಿ ಆರಿಸಿ ಬಂದಂಥ ಪ್ರಸಾದ್ ಅಬ್ಬಯ್ಯ ಅವರಿಗೂ ಇಬ್ಬರಿಗೂ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬೇಕು. ಹಾಗೆ ತಿಳ್ಕೊಂಡು SC ಬಲ ಸಮುದಾಯದ ವತಿಯಿಂದ, ಕಾಂಗ್ರೆಸ್ ಪಕ್ಷದ ವತಿಯಿಂದ, ಭಾರತೀಯ ಬೌದ್ಧ ಮಹಾಸಭಾದ ವತಿಯಿಂದ ನಾನು ಇವತ್ತಿನ ಸರ್ಕಾರದ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರಿಗೆ ಆಗ್ರಹಪಡಿಸುತ್ತೇನೆ. ಮಹದೇವಪ್ಪ ವಿಶೇಷವಾಗಿ ತಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಈ ಅಸ್ಪೃಶ್ಯರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಸಂವಿಧಾನ ಪೀಠಿಕೆ, ಪ್ರತಿಯೊಂದು ಶಾಲೆಯಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದಿಸ್ತಕ್ಕಂಥ ವಿನೂತನವಾದಂಥ ಒಂದು ಪ್ರೋಗ್ರಾಮ್ ತಂದಂಥ ಮಹಾನ್ ವ್ಯಕ್ತಿ.
ಈ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂದರೆ PWDಯಲ್ಲಿ 1 ಕೋಟಿ ರೂಪಾಯಿ SC ಜನಾಂಗಕ್ಕೆ ಕಾಂಟ್ರಾಕ್ಟರ್ ಸಲುವಾಗಿ 1 ಕೋಟಿ ರೂಪಾಯಿ ರಿಸರ್ವ್ ಇಡಬೇಕು ಹಾಗೆ ತಿಳ್ಕೊಂಡು ಅವರು ಮಾದೇವಪ್ಪನವರು ಪ್ರಮುಖ ಪಾತ್ರ ವಹಿಸಿದರು. ಇತ್ತೀಚೆಗೆ ಪ್ರಾರಂಭವಾದಂಥ ಈ ಒಳ ಮೀಸಲಾತಿಯಲ್ಲಿ ಈ ಅಸ್ಪೃಶ್ಯ ಜನಾಂಗಕ್ಕೆ ಯಾವುದೇ ರೀತಿ ಇನ್ಜಸ್ಟಿಸ್ ಆಗದ ಹಾಗೆ ಅವರು ಅದನ್ನು ಸರಿಪಡಿಸಿ ಪ್ರತಿಯೊಂದು ಸಮಾಜಕ್ಕೆ ಸಮತೋಲನ ಮಾಡಿ ಜನಸಂಖ್ಯೆಗೆ ಅನುಗುಣವಾಗಿ ಸಮತೋಲನ ಮಾಡಿ ಒಳ ಮೀಸಲಾತಿಯನ್ನು ಹಂಚಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಮಾದೇವಪ್ಪನವರು ಈ ಸಚಿವ ಸಂಪುಟದಲ್ಲಿ ಬರಬೇಕು ಅಂತಕ್ಕಂಥ ಆಗ್ರಹ ನಾನು ಎಲ್ಲ ಈ ಸಂಸ್ಥೆಗಳ ಮುಖಾಂತರ ಕಾಂಗ್ರೆಸ್ ಪಕ್ಷದ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ. ಅದೇ ತೆರನಾಗಿ